ಎಲ್ರಿಗೂ ನಮಸ್ಕಾರ. ಇವತ್ತಿನ ನನ್ನ ವಿಡಿಯೋದ ರೆಸಿಪಿ ಬಂದು ಕೊಡ್ಡಾಯಿ ಮೀನಿನ ಫ್ರೈ. ಇದನ್ನು ಕೊಡ್ಡಾಯಿ ಅಥವಾ ಕೋಲ, ಕಟ್ಲ ಹೀಗೆ ಬೇರೆ ಬೇರೆ ಹೆಸರಿದೆ. ಅದರಲ್ಲಿ ಇದು ಕೆಂಪು ಕೊಡ್ಡಾಯಿ ಕೂಡ ಒಳ್ಳೆ ಟೇಸ್ಟ್ ಇರುತ್ತೆ ಮತ್ತು ಒಂದು ಸಣ್ಣ ಹೌದಲ್ವ ಅನ್ನೋ ಸ್ವೀಟ್ ಕೂಡ ಇರುತ್ತೆ. ನಾನು ಇವತ್ತು ಅಂಗಡಿಯಲ್ಲೇ ಮೀನು ಹಾಗೆ ತಗೊಂಡು ಬಂದೆ, ಇಲ್ಲೇ ಕಟ್ ಮಾಡುವಂಥ. ಇವಾಗ 1.5 ಕಿಲೋ ಕೊಡ್ಡಾಯಿ ಮೀನಿದೆ ಇದರಲ್ಲಿ. ಮೊದಲು ಅದನ್ನು ಚೆನ್ನಾಗಿ ಅದರ ತಲೆ ಎಲ್ಲ ತೆಗೆದು ಅದರ ಮೇಲಿನ ಪೊಲಂಜೆಲ್ಲ ತೆಗೆದು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ತೊಳೆದು ಬರ್ತೇನೆ. ಇವತ್ತಿನ ಈ ಒಂದು ರೆಸಿಪಿಯಲ್ಲಿ ನಾವು ಫ್ರೈ ಮಾಡಿ ತೋರಿಸೋದು. ಯಾಕಂದರೆ ಈ ಥರ ಮೀನನ್ನ ಇನ್ನೊಂದು ಬಿಳಿ ಕೊಡ್ಡಾಯಿನ ಸಾರು ಮಾಡ್ತಾರೆ, ಅದರ ಕೆಂಪು ಕೊಡ್ಡಾಯಿನ ಸಾಮಾನ್ಯವಾಗಿ ಯಾರೂ ಸಾರು ಮಾಡೋದಿಲ್ಲ. ಅದಕ್ಕೆ ಒಂದು ಸ್ವೀಟ್ ಇದೆ, ಸಣ್ಣ ಸ್ವೀಟ್ ಇದೆ ಅಂತ ಮಾಡೋದಿಲ್ಲ. ಹಾಗೆ ಈಗ ಅದನ್ನು ನೀರು ಹಾಕಿ ಒಂದು 10 ನಿಮಿಷ ಹಾಗೆ ಬಿಡಬೇಕು. ಅನಂತರದಲ್ಲಿ ಇದನ್ನು ಸರಿಯಾಗಿ ಕ್ಲೀನ್ ಮಾಡಿಕೊಂಡು ಬರಬೇಕು. ಇವಾಗ ನಾನು ಫ್ರೈಗೆ ಬೇಕಾದಾಗೆ ಕ್ಲೀನ್ ಮಾಡಿಕೊಂಡು ಅದಕ್ಕೆ ಕ್ರಾಸ್ ಲೈನೆಲ್ಲ ಹಾಕಿ ತಗೊಂಡು ಬಂದಿದ್ದೇನೆ. ಎಲ್ಲವನ್ನು ತೋರಿಸುವಾಗ ತುಂಬ ದೊಡ್ಡ ವೀಡಿಯೋ ಆಗುತ್ತಲ್ವ, ಹಾಗಾಗಿ ಇದನ್ನೆಲ್ಲ ರೆಡಿ ಮಾಡಿ ತೊಳೆದು ಸ್ವಲ್ಪ ನಮಗೆ ಮನೆಗೆ ತಂದ ಕೆಲಸ ಅಂತ ಅನಿಸಿದ್ರು ನಾವು ಮಾಡಿದಷ್ಟು ಕ್ಲೀನಾಗಿ ಅವರು ಮಾಡೋದಿಲ್ಲ. ಇಲ್ಲಿ ನಾನು 15 ಬೇಡಗಿ ಮೆಣಸು, 12 ಗುಂಟೂರು, ಒಂದು ಖಾರಕ್ಕೆ 3-4 ಹಸಿಮೆಣಸಿನಕಾಯಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕಿದೆ. ಇದನ್ನು ಹಾಗೆ ಒಂದು ತೊಳೆದ ಮೆಣಸಿನಕಾಯಿ ಇದನ್ನೊಂದು 15 ನಿಮಿಷದಷ್ಟು ಕಾಲ ನಾನು ಇದನ್ನು ಬಿಸಿನೀರು ಹಾಕಿರ್ತೇನೆ. ಯಾಕಂದರೆ ಫೈನ್ ಪೇಸ್ಟ್ ಆಗುತ್ತೆ ಮತ್ತು ಈ ಥರ ನೆನೆ ಹಾಕಿದಾಗ ಬೇರೆ ಒಂದು ಟೇಸ್ಟ್ ಕೊಡುತ್ತೆ, ಒಳ್ಳೆ ಒಂದು ರುಚಿ ಕೊಡುತ್ತೆ. ಯಾಕಂದರೆ ಇದನ್ನು ಉರಿಲಿಕ್ಕಿಲ್ಲ. ಸಾಮಾನ್ಯವಾಗಿ ಪೌಡರಲ್ಲಿ ಹೆಚ್ಚಿನ ಜನರು ಮಾಡೋದು, ಆದರೆ ಈ ಥರ ನಾವು ಮಸಾಲೆ ಮಾಡುವಾಗ ಅದನ್ನು ಹುರಿದು ಮಿಕ್ಸ್ ಮಾಡಬಾರ್ದು. ಹಾಗೆ ಹುರಿಯದೇ ಮೆಣಸಿನಕಾಯಿನ ತೊಳೆದು ಒಂದು 10 ನಿಮಿಷ ಇದರಲ್ಲಿ ನೀರಲ್ಲಿ ಹಾಕಿ, ಬಿಸಿನೀರಲ್ಲಿ ಹಾಕಿ, ಉಪ್ಪು ಅರಿಶಿನ ಎಲ್ಲ ಹಾಕಿ ಇದನ್ನೀಗ ಫೈನ್ ಪೇಸ್ಟ್ ಮಾಡಬೇಕು. ಈಗ ಕೊನೆಯಲ್ಲಿ ನಾವು ಇದಕ್ಕೆ ವಿನಿಗರ್ ಅಥವಾ ನಿಂಬೆಹಣ್ಣು ರಸ ಹಾಕಬೇಕು. ಇದಕ್ಕೆ ಹುಳಿ ಹಾಕಬಾರ್ದು. ಹುಳಿ ಹಾಕಿದಾಗ ಮೀನು ಕಪ್ಪಾಗುತ್ತೆ. ನಿಮಗೆ ಕಪ್ಪಾದರೆ ತೊಂದರೆ ಇಲ್ಲ, ಅಂದರೆ ಹುಳಿ ಕೂಡ ಹಾಕ್ಬೋದು, ಏನಿಲ್ಲ. ಯಾಕಂದರೆ ಮೀನು ಸ್ವಲ್ಪ ಫ್ರೈ ಆಗೋ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ, ಅದು ಹುಳಿಯ ಅಂಶ ಇದ್ದಾಗ ಮಾತ್ರ ಹಾಗೆ ಆಗೋದು. ಈಗ ನಮ್ಮ ಲೆಮನ್ ಅಥವಾ ವಿನೆಗರಲ್ಲಿ ಆ ಥರ ಆಗೋದಿಲ್ಲ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಸಲ ಉಪ್ಪೆಲ್ಲ ತಾಗಿದೆಯಾ ಅಂತ ನೋಡಿಕೊಂಡು ಅದನ್ನೆಲ್ಲವನ್ನು ರೆಡಿ ಮಾಡಿ. ಈಗ ನಾವು ಸಾಮಾನ್ಯವಾಗಿ ಮೀನಿಗೆ ಮಸಾಲೆ ಹಚ್ಚಿದಾಗ ಒಂದು 3/4 ಗಂಟೆಯಿಂದ 1-2 ಗಂಟೆ ತನಕ ಹಾಗೆ ಬಿಡ್ಬೋದು, ಏನು ತೊಂದರೆ ಇಲ್ಲ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿನಿಮಮ್ ನಮಗೆ 3/4-1 ಗಂಟೆ ಬೇಕೇ ಬೇಕು. ಅದು ಉಪ್ಪು ಖಾರ ಎಲ್ಲ ಎಳೆದು ಚೆನ್ನಾಗಿ ಒಂಥರ ಮಿಕ್ಸ್ ಆಗಬೇಕಂದ್ರೆ. ಈಗ ನಾವು ನೋಡಿ ಅದಕ್ಕೆ ಸರಿಯಾದ ಅರಿಶಿನ ಪುಡಿ ಎಲ್ಲ ಹಾಕಿದ್ದೇವಲ್ವ, ಹಾಗಾಗಿ ಇದಕ್ಕೆ ಈ ಮೀನಿನ ಕೆಟ್ಟ ವಾಸನೆ ಇರೋದಿಲ್ಲ. ಇಂಥ ಮೀನಿಗೆಲ್ಲ 1-2 ಸ್ಪೂನ್ ಅರಿಶಿನ ಪುಡಿ ಹಾಕಬೇಕು. ಹೀಗೆ ಚೆನ್ನಾಗಿ ಇದನ್ನು ಈಗ ಕಲಸಿ ಹಾಗೆ ಸ್ವಲ್ಪ ಹೊತ್ತು ಇಡಿ. ಸ್ವಲ್ಪ ಹೊತ್ತು ಅಂದರೆ ನಾನು ಹೇಳಿದೆಲ್ಲ 3/4 ಗಂಟೆಯಿಂದ 2 ಗಂಟೆವರೆಗೆ. ಮತ್ತು ನೀವು ನಾಳೆ ಇದನ್ನು ಉಳಿದಿದ್ದು ತಿನ್ನಬೇಕಂದ್ರೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇನೆ, ಫ್ರೀಝರಲ್ಲಿಟ್ಟೇ ತೆಗಿಬೇಕು. ನಾರ್ಮಲ್ ಟೆಂಪ್ರೇಚರ್ಗೆ ಬಂದ ಮೇಲೆ ಅದನ್ನು ಫ್ರೈ ಮಾಡಬೇಕು. ಮೊದಲು ಅದನ್ನು ಸರಿಯಾಗಿ ಮಿಕ್ಸ್ ಮಾಡಿ, ಪ್ರತಿಯೊಂದು ಮೀನಿಗೂ ಮಸಾಲೆ ತಾಗಬೇಕು, ಅದರ ಒಳಭಾಗಕ್ಕೆ ತಾಗಬೇಕು, ಆಗಲೇ ನಾವು ಫ್ರೈ ಮಾಡಿದಾಗ ಚೆನ್ನಾಗಿರೋದು. ಹೀಗೆ ಇದು ಉಪ್ಪು ಖಾರ ಎಲ್ಲ ಎಳೆದ ಮೇಲೆ ಅದನ್ನು ತವಾ ಫ್ರೈ ಮಾಡಿ. ಡೀಪ್ ಫ್ರೈ ಮಾಡಿದರೆ ಮಸಾಲೆ ಬಿಟ್ಟು ಹೋಗುತ್ತೆ ಮತ್ತು ಚೆನ್ನಾಗಿರೋದಿಲ್ಲ. ನಿಮಗೆ ಡೀಪ್ ಫ್ರೈ ಮಾಡಬೇಕಂದ್ರೆ ರವೆ ಮಿಕ್ಸ್ ಮಾಡ್ಕೊಳ್ಳಿ. ಸಾಮಾನ್ಯವಾಗಿ ನಮಗೆ ಮೀನಿನ ರುಚಿ ಸಿಗಬೇಕಂದ್ರೆ ತವಾ ಫ್ರೈ ಮಾಡಬೇಕು. ಹೈ ಫ್ಲೇಮಲ್ಲಿ ಇಟ್ಟು ತವಾ ಬಿಸಿ ಮಾಡಿ ಎಣ್ಣೆ ಹಾಕೋ ತನಕ ಹೈ ಫ್ಲೇಮಲ್ಲಿ ಇರಲಿ. ಮತ್ತು ಮೀನು ಹಾಕುವಾಗ ಮೀಡಿಯಮ್ ಫ್ಲೇಮ್ಗೆ ತಂದು ಎರಡು ಬದಿಯನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ಇವತ್ತಿನ ನಮ್ಮ ರೆಸಿಪಿ ಇದಾಗಿತ್ತಲ್ವ. ನಮ್ಮ ಮೀನು 2 ಕಡೆ ಕೂಡ ಚೆನ್ನಾಗಿ ಬೇಯ್ತಾ ಇದೆ. ಅದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಾಗ ಸರಿಯಾಗಿ ಬೇಯುತ್ತೆ. ಮತ್ತು ಸ್ವಲ್ಪ ಡೀಪ್ ಫ್ರೈ ಬೇಕಂದರೆ 1-2 ನಿಮಿಷ ಜಾಸ್ತಿ ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಡಿಯಾಗಿ ಆಮೇಲೆ ಉಲ್ಟಾ ಹಾಕಿ 1-2 ಸಲ ಹಾಕಿ ಆಗ ಫ್ರೈ ಆಗುತ್ತೆ. ಈಗ ನಮ್ಮ ಕೆಂಪು ಕೊಡ್ಡಾಯಿ ಮೀನು ರೆಡಿಯಾಗಿದೆ. ಇದರ ಜೊತೆ ಒಂದು ಸ್ವಲ್ಪ ರಸಮ್ ಇದ್ರೆ ಸಾಕು. ಬಿಸಿ ಬಿಸಿ ಅನ್ನ, ಕೊಡ್ಡಾಯಿ ಮೀನು, ರಸಮ್, ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ. ಇದ್ರೆ 1-2 ಪೀಸ್ ಶೆಂಡಿಗೆ. ಎಲ್ರಿಗೂ ಟಾಟಾ ಬಾಯ್, ಸಿ ಯು, ಟೇಕ್ ಕೇರ್. ಸಪೋರ್ಟ್ ಇರಲಿ, ಪ್ರೀತಿ ಇರಲಿ.